ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಸಾವಿನ ಸರಣಿ ಹೆಚ್ಚಾಗ್ತಾನೆ ಇದೆ. ನೋಡಿ, ಲಸಿಕೆಯಿಂದ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತೆ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿದ್ರು. ಈಗ ಆ ವಿಚಾರವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ. ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಿಕ್ಕಿದೆ. ಹಲವು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ ತಂಡ ಇದು. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದ ಸಮಿತಿ ಅದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ತಜ್ಞರು ಕೊಟ್ಟಂತಹ ವರದಿಯ ಸಂಪೂರ್ಣ ಮಾಹಿತಿ. ಕೋವಿಡ್ನಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇಲ್ಲ ಅಂತೇಳಿ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗೋದಿಲ್ಲ ಅಂತೇಳಿ ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ತಾಂತ್ರಿಕ ಸಮಿತಿ ಕೊಟ್ಟಿರುವಂತಹ ವರದಿ, ಆ ವರದಿಯಲ್ಲಿ ಏನಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ನೇತೃತ್ವದ ತಂಡ ಈ ಒಂದು ಹಲವು ಜಿಲ್ಲೆಗಳ ಕೇಸ್ ಸ್ಟಡಿಯನ್ನು ಇಟ್ಟುಕೊಂಡು ತನಿಖೆಯನ್ನು ನಡೆಸಿದ್ರು. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದ ಸಮಿತಿ ಆ ತಜ್ಞರು ಕೊಟ್ಟಿರುವಂತಹ ವರದಿಯ ಸಂಪೂರ್ಣ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕೋವಿಡ್ ವ್ಯಾಕ್ಸಿನ್ ಇಂದಾಗಿ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇರಬಹುದು, ಅದನ್ನ ಅಲ್ಲಗೆಳೆಯುವಂತಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರೇ ಟ್ವೀಟ್ ಅನ್ನ ಮಾಡಿದ್ರು. ಮುಖ್ಯಮಂತ್ರಿಗಳೇ, ಈಗ ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಸಾವಿನ ಸರಣಿ ಹೆಚ್ಚಾಗ್ತಾನೆ ಇದೆ. ನೋಡಿ, ಲಸಿಕೆಯಿಂದ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತೆ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿದ್ರು. ಈಗ ಆ ವಿಚಾರವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ. ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಿಕ್ಕಿದೆ. ಹಲವು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ ತಂಡ ಇದು. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದ ಸಮಿತಿ ಅದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ತಜ್ಞರು ಕೊಟ್ಟಂತಹ ವರದಿಯ ಸಂಪೂರ್ಣ ಮಾಹಿತಿ. ಕೋವಿಡ್ನಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇಲ್ಲ ಅಂತೇಳಿ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗೋದಿಲ್ಲ ಅಂತೇಳಿ ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ತಾಂತ್ರಿಕ ಸಮಿತಿ ಕೊಟ್ಟಿರುವಂತಹ ವರದಿ, ಆ ವರದಿಯಲ್ಲಿ ಏನಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ನೇತೃತ್ವದ ತಂಡ ಈ ಒಂದು ಹಲವು ಜಿಲ್ಲೆಗಳ ಕೇಸ್ ಸ್ಟಡಿಯನ್ನು ಇಟ್ಟುಕೊಂಡು ತನಿಖೆಯನ್ನು ನಡೆಸಿದ್ರು. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದ ಸಮಿತಿ ಆ ತಜ್ಞರು ಕೊಟ್ಟಿರುವಂತಹ ವರದಿಯ ಸಂಪೂರ್ಣ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕೋವಿಡ್ ವ್ಯಾಕ್ಸಿನ್ ಇಂದಾಗಿ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇರಬಹುದು, ಅದನ್ನ ಅಲ್ಲಗೆಳೆಯುವಂತಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರೇ ಟ್ವೀಟ್ ಅನ್ನ ಮಾಡಿದ್ರು. ಮುಖ್ಯಮಂತ್ರಿಗಳೇ, ಈಗ ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಸಾವಿನ ಸರಣಿ ಹೆಚ್ಚಾಗ್ತಾನೆ ಇದೆ. ನೋಡಿ, ಲಸಿಕೆಯಿಂದ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತೆ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿದ್ರು. ಈಗ ಆ ವಿಚಾರವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ. ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಿಕ್ಕಿದೆ. ಹಲವು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ ತಂಡ ಇದು. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದ ಸಮಿತಿ ಅದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ತಜ್ಞರು ಕೊಟ್ಟಂತಹ ವರದಿಯ ಸಂಪೂರ್ಣ ಮಾಹಿತಿ. ಕೋವಿಡ್ನಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇಲ್ಲ ಅಂತೇಳಿ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗೋದಿಲ್ಲ ಅಂತೇಳಿ ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ತಾಂತ್ರಿಕ ಸಮಿತಿ ಕೊಟ್ಟಿರುವಂತಹ ವರದಿ, ಆ ವರದಿಯಲ್ಲಿ ಏನಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ನೇತೃತ್ವದ ತಂಡ ಈ ಒಂದು ಹಲವು ಜಿಲ್ಲೆಗಳ ಕೇಸ್ ಸ್ಟಡಿಯನ್ನು ಇಟ್ಟುಕೊಂಡು ತನಿಖೆಯನ್ನು ನಡೆಸಿದ್ರು. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದ ಸಮಿತಿ ಆ ತಜ್ಞರು ಕೊಟ್ಟಿರುವಂತಹ ವರದಿಯ ಸಂಪೂರ್ಣ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕೋವಿಡ್ ವ್ಯಾಕ್ಸಿನ್ ಇಂದಾಗಿ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇರಬಹುದು, ಅದನ್ನ ಅಲ್ಲಗೆಳೆಯುವಂತಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರೇ ಟ್ವೀಟ್ ಅನ್ನ ಮಾಡಿದ್ರು. ಮುಖ್ಯಮಂತ್ರಿಗಳೇ, ಈಗ
ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಸಾವಿನ ಸರಣಿ ಹೆಚ್ಚಾಗ್ತಾನೆ ಇದೆ. ನೋಡಿ, ಲಸಿಕೆಯಿಂದ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತೆ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿದ್ರು. ಈಗ ಆ ವಿಚಾರವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ. ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಿಕ್ಕಿದೆ. ಹಲವು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ ತಂಡ ಇದು. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದ ಸಮಿತಿ ಅದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ತಜ್ಞರು ಕೊಟ್ಟಂತಹ ವರದಿಯ ಸಂಪೂರ್ಣ ಮಾಹಿತಿ. ಕೋವಿಡ್ನಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇಲ್ಲ ಅಂತೇಳಿ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗೋದಿಲ್ಲ ಅಂತೇಳಿ ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ತಾಂತ್ರಿಕ ಸಮಿತಿ ಕೊಟ್ಟಿರುವಂತಹ ವರದಿ, ಆ ವರದಿಯಲ್ಲಿ ಏನಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ನೇತೃತ್ವದ ತಂಡ ಈ ಒಂದು ಹಲವು ಜಿಲ್ಲೆಗಳ ಕೇಸ್ ಸ್ಟಡಿಯನ್ನು ಇಟ್ಟುಕೊಂಡು ತನಿಖೆಯನ್ನು ನಡೆಸಿದ್ರು. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದ ಸಮಿತಿ ಆ ತಜ್ಞರು ಕೊಟ್ಟಿರುವಂತಹ ವರದಿಯ ಸಂಪೂರ್ಣ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕೋವಿಡ್ ವ್ಯಾಕ್ಸಿನ್ ಇಂದಾಗಿ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇರಬಹುದು, ಅದನ್ನ ಅಲ್ಲಗೆಳೆಯುವಂತಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರೇ ಟ್ವೀಟ್ ಅನ್ನ ಮಾಡಿದ್ರು. ಮುಖ್ಯಮಂತ್ರಿಗಳೇ, ಈಗ ಕರ್ನಾಟಕದಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಸಾವಿನ ಸರಣಿ ಹೆಚ್ಚಾಗ್ತಾನೆ ಇದೆ. ನೋಡಿ, ಲಸಿಕೆಯಿಂದ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತೆ, ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡಿದ್ರು. ಈಗ ಆ ವಿಚಾರವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ. ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಿಕ್ಕಿದೆ. ಹಲವು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ ತಂಡ ಇದು. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದ ಸಮಿತಿ ಅದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ತಜ್ಞರು ಕೊಟ್ಟಂತಹ ವರದಿಯ ಸಂಪೂರ್ಣ ಮಾಹಿತಿ. ಕೋವಿಡ್ನಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇಲ್ಲ ಅಂತೇಳಿ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗೋದಿಲ್ಲ ಅಂತೇಳಿ ತಾಂತ್ರಿಕ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ತಾಂತ್ರಿಕ ಸಮಿತಿ ಕೊಟ್ಟಿರುವಂತಹ ವರದಿ, ಆ ವರದಿಯಲ್ಲಿ ಏನಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ನೇತೃತ್ವದ ತಂಡ ಈ ಒಂದು ಹಲವು ಜಿಲ್ಲೆಗಳ ಕೇಸ್ ಸ್ಟಡಿಯನ್ನು ಇಟ್ಟುಕೊಂಡು ತನಿಖೆಯನ್ನು ನಡೆಸಿದ್ರು. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ರವೀಂದ್ರನಾಥ್ ಅವರ ನೇತೃತ್ವದ ಸಮಿತಿ ಆ ತಜ್ಞರು ಕೊಟ್ಟಿರುವಂತಹ ವರದಿಯ ಸಂಪೂರ್ಣ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಕೋವಿಡ್ ವ್ಯಾಕ್ಸಿನ್ ಇಂದಾಗಿ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇರಬಹುದು, ಅದನ್ನ ಅಲ್ಲಗೆಳೆಯುವಂತಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರೇ ಟ್ವೀಟ್ ಅನ್ನ ಮಾಡಿದ್ರು. ಮುಖ್ಯಮಂತ್ರಿಗಳೇ, ಈಗ ಸಮಿತಿ